ಆ ಪಾಪ ಪ್ರಜ್ಞೆ, ಅನಾಮಿಕನ ಮಾತು, ಮಾಸ್ಕ್ ಮ್ಯಾನ್ ಹೇಳಿದ್ದೇನು? ದೇವಸ್ಥಾನದವರೇ ಹೂಳಲು ಹೇಳ್ತಿದ್ರು. ಎಸ್, ಇಂಡಿಯಾ ಟುಡೇ ಅಂತ ಇಂಗ್ಲೀಷ್ ಚಾನಲ್ಲು, ಆ ಚಾನಲ್ಗೆ ಅನಾಮಿಕ ಸಂದರ್ಶನ ಕೊಟ್ಟಿದ್ದಾನೆ. 1994 2014 ಮಧ್ಯೆ 20 ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ನಡೆದಿದ್ದೇನು ಅಂತ ರಾಷ್ಟ್ರೀಯ ಸುದ್ದಿವಾಹಿನಿ ಇಂಡಿಯಾ ಟುಡೇಗೆ ಈ ಅನಾಮಿಕ ಮಾತನಾಡಿದ್ದಾರೆ. ಹೆಚ್ಚಾಗಿ ಹೆಣ್ಣು ಮಕ್ಕಳ ಹೆಣಗಳನ್ನೇ ಉಳ್ತಿದ್ದೆ. 35 ವರ್ಷ, 16 ವರ್ಷ, 15 ವರ್ಷ, 13 ವರ್ಷ, 40 ವರ್ಷದ ಹೆಣಗಳನ್ನ, ಎಲ್ಲ ವಯಸ್ಸಿನ ಹೆಣ್ಮಕ್ಳ ಹೆಣಗಳು ಸಿಕ್ಕಿವೆ. ಗಾಯಗಳು ಗುರುತು ನೋಡುವಾಗ ಗೊತ್ತಾಗುತ್ತೆ. ನಮ್ಮ ಕಣ್ಣಿಗೆ ಅತ್ಯಾಚಾರ, ದೌರ್ಜನ್ಯದಂತೆ ಕಾಣುತ್ತದೆ. ದೇವಸ್ಥಾನದ ಮಾಹಿತಿ ಕಚೇರಿಗೆ ಮ್ಯಾನೇಜರ್ ಸೂಚನೆ ಕೊಡ್ತಾರೆ. ಮಾಹಿತಿ ಕಚೇರಿಯಿಂದ ರೂಮ್ ಬಾಯ್ಗೆ ಆದೇಶ. ರೂಮ್ ಬಾಯ್ ನಮಗೆ ಹೇಳ್ತಿದ್ರು, ಕೇಳಲೇಬೇಕಿತ್ತು. ದೇವಸ್ಥಾನದ ವತಿಯಿಂದಲೇ ಹೂತು ಹಾಕುತ್ತಿದ್ದೆವು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಗ್ರಾಮ ಪಂಚಾಯಿತಿಯಿಂದ ಯಾರೂ ಬರ್ತಿರ್ಲಿಲ್ಲ. 13ನೇ ಸ್ಪಾಟ್ನಲ್ಲಿ 70ರಿಂದ 80 ಹೆಣವನ್ನು ಊತಿದ್ದೇವೆ. ನೇತ್ರಾವತಿ ಅಕ್ಕಪಕ್ಕ ಅರಣ್ಯ ಪ್ರದೇಶದಲ್ಲಿ ಊತಿದ್ದೇವೆ. ಗಿಡಗಳು ಇದ್ರೆ ಅಲ್ಲೇ ಗುಂಡಿ ತೆಗೆದು ಉಳುತ್ತಿದ್ದೆವು. ಬಾಹುಬಲಿ ಬೆಟ್ಟದಲ್ಲೂ ಕೇರಳ ಲೇಡಿ ಬಾಡಿ ಹೂತಿದ್ದೆವು. ಎಲ್ಲಿ ಶವ ಸಿಗುತ್ತೋ ಅಲ್ಲಲ್ಲೇ ಮಣ್ಣು ಮಾಡ್ತಿದ್ವಿ. ಶವ ಉಳಲು 5-6 ಮಂದಿ ಸಹಾಯ. ಆಗ ಇದ್ದ ಕಾಡಿಗೂ ಈಗಿನ ಕಾಡಿಗೂ ವ್ಯತ್ಯಾಸ ಇದೆ. ಇಷ್ಟು ವರ್ಷದ ಬಳಿಕ ತೋರಿಸುವುದೇ ದೊಡ್ಡ ವಿಷಯ. ಮಿಷನ್ನಿಂದಲೇ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ನಾನು ಮನುಷ್ಯ, ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೇನೆ. ಈ ವೇಳೆ ಅನಾಮಿಕ ಒಂದಷ್ಟು ಪಾಪ ಪ್ರಜ್ಞೆಯನ್ನು ವ್ಯಕ್ತಪಡಿಸಿದ. ನಮಗೆ ಪಾಪ ಪ್ರಜ್ಞೆ ಕಾಡ್ತಿತ್ತು. ಬುರುಡೆ ಒಡೆದು ರೀತಿ ಕನಸು ಬೀಳ್ತಿತ್ತು. ಇದನ್ನು ತೋರಿಸಿದ್ರೆ ಪುಣ್ಯ ಸಿಗುತ್ತೆ. ಸತ್ತವರಿಗೆ ಪೂಜೆ ಪುನಸ್ಕಾರ ಆಗಿಲ್ಲ, ಅದನ್ನು ಮಾಡಿಸೋಣ ಅಂತ ಬಂದಿದ್ದೇನೆ ಅನ್ನೋದು ಆತನ ಮಾತು. ಅದನ್ನು ಇಂಡಿಯಾ ಟುಡೇ ಹೇಳಿದ್ದಾನೆ. 2014 ತುಂಬ ಹಿಂದೆ ಏನಲ್ಲ, 11 ವರ್ಷದ ಹಿಂದೆ. ಎಲ್ಲಿ ಏನು ಅಂತ ಮರೆವಷ್ಟು ದಿನಗಳೇನಲ್ಲ. 11 ವರ್ಷದ ಹಿಂದಿನ ಸನ್ನಿವೇಶ, 11 ವರ್ಷದ ಹಿಂದಿನ ಸನ್ನಿವೇಶ ಮರೆತು ಹೋಗುವಂಥ ಸನ್ನಿವೇಶ ಅಲ್ಲ. ಆದರೂ ಈತನ ಹೇಳಿಕೆಗಳು, SIT ಅವರು ಕೂಡ ಅವ್ನು ಹೇಳಿದ್ಕಿಂತ ಎಕ್ಸ್ಟ್ರಾ ಆಗದವ್ರೆ, ಆಳಕ್ಕಾಗದವ್ರೆ, ಸಿಕ್ಕಿಲ್ಲ. 70-80 ಹೆಣ, 7-8 ಸಿಗಬೇಕಾಗಿತ್ತಲ್ಲ, ಯಾಕೆ ಸಿಗಲಿಲ್ಲ ಅನ್ನೋದು ದೊಡ್ಡ ಸಮಸ್ಯೆ. ಹೌದು, ಆತ ಹೇಳಿದಾಗ 40 ವರ್ಷ, 16 ವರ್ಷ, 15 ವರ್ಷ, 14 ವರ್ಷ, 20 ವರ್ಷದ ಹೆಣ್ಮಕ್ಳುಗಳು ಅತ್ಯಾಚಾರ ಆದಂಗಿತ್ತು ಅಂತ ಹೇಳ್ತಿದ್ದಾರೆ. ಕರಳು ಚಿರುಕನ್ನತ್ತೆ. ಅಯ್ಯೋ, ಅಷ್ಟೊಂದು ಬೀಭತ್ಸವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಿದ್ರ, ಏನು ಕತೆ ಅಂತ ಅನ್ಸುತ್ತೆ. 70-80 ಜನ ಒಂದೇ ಕಡೆ ಹೂತಾಕಿದ್ದೀನಿ ಅಂತಾನೆ ಮೂಳೆ ಸಿಗ್ತಾ ಇಲ್ಲ, ತಲೆ ಬುರುಡೆ ಸಿಗ್ತಾ ಇಲ್ಲ. ಇಲ್ಲ ಮನುಷ್ಯ ಕರೆಕ್ಟಾಗಿದ್ದಾನ, ತಲೆಕೆಟ್ಟೋಗಿದ್ಯಾ, ಅದಕ್ಕೆ ಅವನ ಮಂಪ್ರು ಪರೀಕ್ಷೆ ಮಾಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿಲ್ಲ ಹೆಂಗೆ ಅಂತ. ಈಗೇನೋ ಕನ್ಸಲ್ಲಿ ಬರುತ್ತೆ, ತಲೆ ಬುರುಡೆ ಹೊಡೆದಂಗೆ ಆಗುತ್ತೆ, ಆ ಪಾಪ ಪ್ರಜ್ಞೆ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಆ ಥರ ಮಾತನ್ನು ನಂಬಿ ಇಷ್ಟೆಲ್ಲ ಆಗಿದೆ. ಇವತ್ತು ತನಿಖೆಗಳಾಗ್ತಾ ಇದೆ. ಡೋಂಟ್ ನೋ ಮುಂದೇನು ಅಂತ. ತಾವೇನು ಹೇಳ್ತೀರಿ? ಅಲ್ಲೆಲ್ಲ SIT ಹುಡುಕಿದೆ. ಈತ ಹೇಳಿದಲ್ಲ 10 ಭಾಗನೂ ಸಿಕ್ಕಿಲ್ಲ ಹೆಣಗಳಲ್ಲಿ. ಒಂದೇ ಗುಂಡಿಯಲ್ಲೇ ಒಂದೇ ಜಾಗದಲ್ಲಿ 60-70 ಜನ 80 ಜನ ಹೂತಿದ್ದೀನಿ ಅಂತ ಹೇಳ್ತಾನೆ. ಬಟ್ ಅಲ್ಲಿ ಸಿಕ್ಕಿಲ್ಲ, ಗೊತ್ತಿಲ್ಲ ಏನು ಅಂತ. ತಾವೇನು ಹೇಳ್ತೀರಿ ಈ ಬಗ್ಗೆ, ಈತನ ಮಾತಿನ ಬಗ್ಗೆ? ಆತನ ಮಂಪರ ಪರೀಕ್ಷೆ ಮಾಡಬೇಕಾ? ಆತ ಹೇಳ್ತಿರೋ ಸತ್ಯನ ಅಂದರೆ SIT ತನಿಖೆ ಮಾಡ್ತಿದೆ. ಸಿಗ್ತಾ ಇಲ್ಲ, ಗೊತ್ತಿಲ್ಲ. ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.